ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ವಿಡಿಯೋ ನೋಡಿ. ಗುರಿಯತ್ತ ಎಷ್ಟು ದೊಡ್ಡ ಹೆಜ್ಜೆ ಇಟ್ಟೆವೆಂಬುದು ಮುಖ್ಯವಲ್ಲ, ಮೊದಲ ಹೆಜ್ಜೆ ಇಡುವುದಷ್ಟೇ ಮುಖ್ಯ. ಬರಾಕ್ ಒಬಾಮಾ ಅವರು ಹೇಳಿದ್ದಾರೆ. ಸಂತೋಷದಲ್ಲಿದ್ದಾಗ ಆಶ್ವಾಸನೆ ಕೊಡಬೇಡಿ, ಕೋಪದಲ್ಲಿದ್ದಾಗ ಪ್ರತಿಕ್ರಿಯೆ ನೀಡಬೇಡಿ, ದುಃಖದಲ್ಲಿದ್ದಾಗ ನಿರ್ಧಾರ ತೆಗೆದುಕೊಳ್ಳಬೇಡಿ. ಜೀವನದ ಪ್ರತಿಯೊಂದು ಘಟನೆಗೂ ಒಂದು ಉದ್ದೇಶ ಇರುತ್ತದೆ. ನಗಬೇಕು ಎಂಬುದನ್ನು ಕೆಲವು ಘಟನೆಗಳು ಕಲಿಸುತ್ತವೆ. ಹಾಗೆಯೇ ತುಂಬಾ ಅಳಬಾರದು ಎಂದು ಇನ್ನು ಕೆಲವು ಪ್ರಸಂಗಗಳು ಹೇಳಿಕೊಡುತ್ತವೆ. ಬದುಕೆಂಬ ಪಯಣದಲ್ಲಿ ಅನೇಕ ಜನರು ಜೊತೆಯಾಗುತ್ತಾರೆ. ಕೆಲವರು ಪ್ರೀತಿಸುತ್ತಾರೆ, ಕೆಲವರು ಪರೀಕ್ಷಿಸುತ್ತಾರೆ, ಕೆಲವರು ಆಶೀರ್ವದಿಸುತ್ತಾರೆ, ಇನ್ನು ಕೆಲವರು ಬೆಂಬಲವಾಗಿ ನಿಲ್ಲುತ್ತಾರೆ, ಕೆಲವರು ಕಾರಣವಿಲ್ಲದೆ ಬಿಟ್ಟು ಹೋಗುತ್ತಾರೆ. ಆದರೆ ತಾಳ್ಮೆಯುತ ಬದುಕು ನಮ್ಮದಾಗಲಿ, ಯಾಕೆಂದರೆ ಇಲ್ಲಿ ಕಾರಣವಿಲ್ಲದೆ ಯಾವ ಕಾರ್ಯವೂ ಸಾಗದು. ಪ್ರತಿಯೊಬ್ಬರೂ ಜಗತ್ತನ್ನೇ ಬದಲಾಯಿಸಬೇಕು ಎಂದು ಆಲೋಚಿಸುತ್ತಾರೆ, ಆದರೆ ಯಾರೊಬ್ಬರೂ ಕೂಡ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಬೇಕು ಎಂದು ಯಾವಾಗಲೂ ಚಿಂತಿಸುವುದಿಲ್ಲ. ನಿರಾಸೆ ಎಂಬುದು ರಸ್ತೆ ಉಬ್ಬು ಇದ್ದಂತೆ. ಅದು ಬಂದಾಗ ಬೇಸರ, ಕಿರಿಕಿರಿ ಆಗುವುದಾದರೂ ಮುಂದಿನ ಸಂಚಾರ ಸುಖಮಯವಾಗಿರುತ್ತದೆ. ಆದರೆ ನೆನಪಿರಲಿ, ರಸ್ತೆ ಉಬ್ಬಿನ ಮೇಲೆಯೇ ನಿಲ್ಲದೆ ಮುಂದೆ ಸಾಗಬೇಕು. ಅಂದರೆ ನಿರಾಸೆ ಮರೆತು ಮುನ್ನಡೆಯಬೇಕು. ನೀನೇ ಅರಿಯದ ಅದ್ಭುತ ಶಕ್ತಿಯೊಂದು ನಿನ್ನೊಳಗಿನ ಒಡಲೊಳಗೆ ಅವಿತು ಕೂತಿದೆ. ದಾರಿ ಕಾಣದೆ ಕಗ್ಗತ್ತಲಲ್ಲಿ ಕವಿದು ಹೋಗಿದೆ. ಒಮ್ಮೆ ಆ ಅಪರೂಪದ ಶಕ್ತಿಗೆ ಬೆಳಕನ್ನು ಪರಿಚಯಿಸು. ಅದು ನಿನ್ನನ್ನು ಪ್ರಪಂಚಕ್ಕೆ ಪರಿಚಯಿಸುತ್ತದೆ. ಸಾಧನೆಯ ಶಿಖರದ ತುತ್ತ ತುದಿಗೆ ನಿನ್ನನ್ನು ಕೊಂಡೊಯ್ದು ನಿಲ್ಲಿಸುತ್ತದೆ. ಈ ಬಾಳ ಪಯಣ ನಿತ್ಯವೂ ಸೂರ್ಯನ ಚಲುವಿನ ಹೊಂಗಿರಣ, ಅಲ್ಲಲ್ಲಿ ನೋವು ನಲಿವುಗಳ ನಿಲ್ದಾಣ, ಕೆಲವೊಮ್ಮೆ ವ್ಯರ್ಥ ಕಾಲಹರಣ, ಎಲ್ಲದಕ್ಕೂ ಬಿಡುವಿಲ್ಲದ ಕಾರಣ ಚಿಂತೆಯೇ, ಎಲ್ಲರ ಹಣೆಯ ತೋರಣ, ಅರಿವಾಗದ ಮೌನದ ಹೂರಣ, ಅನಿರೀಕ್ಷಿತ ಮಾತುಗಳ ವರುಣ, ಸಕಲ ಭಾವಗಳೇ ಆಭರಣ. ಸಾಗುತ್ತಲಿರಲಿ ಬದುಕೆಂಬ ಕಲೆಯ ಬಂಡಿಯ ಚಲನ. ರವಿಯ ಹೊಂಗಿರಣಗಳಿಗೆ ಮೈಯೊಡ್ಡುವ ತವಕದಲ್ಲಿ ಬಾಗಿಲ ತೆರೆದೆ. ಹೊಂಗಿರಣಗಳ ಬದಲಿಗೆ ಕಾರ್ಮೋಡವೇ ಒಳನುಸುಳಿ ಕತ್ತಲೆಡೆಗೆ ನೂಕಿತು. ಬದುಕು ಖುಷಿಗಳ ನಡುವೆ ಹೇಳಲಾಗದ ನೆನಪುಗಳು ಹಾಗೆ ಉಳಿದಿವೆ. ಬದುಕು ನೋವುಗಳ ನಡುವೆ ಬೆಲೆ ಕಟ್ಟಲಾಗದ ಕಂಬನಿಯ ಕಥೆಗಳು ಅಡಗಿವೆ. ಬದುಕು ಹೊಸತನದ ಆಸೆಗಳ ನಡುವೆ ಮನೆಯ ಪರಿಸ್ಥಿತಿಗಳು, ಆರ್ಥಿಕ ಸಂಕಷ್ಟ ಜೊತೆಗೂಡಿವೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬ ಮಾತಿನಂತೆ ಹಳೆ ನೆನಪುಗಳ ನೆನೆಯುತ್ತಾ ಹೊಸತನವ ಸ್ವಾಗತಿಸುತ್ತಾ ಮುಂದೆ ಸಾಗೋಣ. ನಾವು ಖುಷಿಯಾಗುತ್ತಾ ಎಲ್ಲರೊಂದಿಗೆ ಸಂತಸದಿ ಬೆರೆಯುತ್ತಾ ಇರುವಷ್ಟು ದಿನ ನೆಮ್ಮದಿಯಾಗಿರೋಣ. ನಮ್ಮೆಲ್ಲರ ಬಾಳನ್ನು ಬೆಳಗಿಸೋಣ. ದುಃಖ ಯಾರಿಗಿಲ್ಲ ಇಲ್ಲ ಹೇಳಿ, ಆಗೋದಿಲ್ಲ ಒಳ್ಳೆಯದಕ್ಕೆ. ನಗ್ತಾ ಇರು ಯಾವಾಗಲೂ. ಬೆವರ ಹನಿ ಭರವಸೆ ಕೊಡುತ್ತೆ, ಕಣ್ಣೀರ ಹನಿ ಬದುಕು ಕಲಿಸುತ್ತೆ. ಪ್ರತಿ ನೋವು ಒಂದು ಪಾಠ ಕಲಿಸುತ್ತೆ, ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ. ತಂದೆ ತಾಯಿ ನಮಗೆ ಏನೇ ಆಸ್ತಿ ಮಾಡಿದರೂ ಜೀವನದ ನಮ್ಮ ಸ್ವಂತ ಕೆಲಸದ ಮೇಲೆ ನಿಂತಿರಬೇಕು. ಎಷ್ಟು ಸಂಬಳ ಬರುತ್ತೆ ಅನ್ನೋದು ಮುಖ್ಯವಲ್ಲ, ಕೆಲಸ ಮಾಡ್ತಾ ಇದ್ದೀವಾ ಅನ್ನೋದು ಮುಖ್ಯ. ಯಾಕೆಂದರೆ ಮನುಷ್ಯನಿಗೆ ಕೆಲಸ ಇಲ್ಲ ಅಂದರೆ ಅವನಿಗೆ ಅವನದೇ ಆದ ಜೀವನದಲ್ಲಿ ತೃಪ್ತಿ ಇರಲ್ಲ. ದುಡಿಮೆಯೇ ದೇವರು ಎಂದು ಬದುಕಬೇಕು. ಬಾಗಿಲು ಅತಿಥಿಗಳನ್ನು ಸ್ವಾಗತಿಸು ಎಂದು ಹೇಳುತ್ತದೆ. ಗಡಿಯಾರ ಕಾಲಚಕ್ರದ ಮರ್ಮವನ್ನು ಅರ್ಥ ಮಾಡಿಕೋ ಎಂದು ಹೇಳುತ್ತದೆ. ಕಿಟಕಿಗಳು ದೂರದೃಷ್ಟಿ ಇರಲಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಎಂದು ಹೇಳುತ್ತದೆ. ದೇವಸ್ಥಾನ ಹೇಳುತ್ತದೆ ಪವಿತ್ರತೆಯನ್ನು ಇರಿಸಿಕೋ ನಾಮಸ್ಮರಣೆ ಮಾಡಲು ಎಂದು. ಮಾಳಿಗೆ ಹೇಳುತ್ತದೆ ಉಚ್ಚ ವಿಚಾರ ಇರಿಸಿಕೋ ಸಫಲತೆಯ ಶಿಖರ ಏರಲು ಎಂದು. ಆದರೆ ಭೂಮಿ ಹೇಳುತ್ತದೆ ನಿನ್ನ ಕಾಲುಗಳು ನನ್ನ ಮೇಲೆ ಇರಲೆಂದು, ಕಾರಣ ಅಹಂಕಾರ ಬಾರದಿರಲಿ ಎಂದು ಹೇಳುತ್ತದೆ. ನಮಗೆ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಅದರ ಬಗ್ಗೆ ಸಂತಸ ದುಃಖ ಪಡುವುದಲ್ಲ, ಅದರ ಬದಲು ಶಾಂತಚಿತ್ತರಾಗಿ ಕುಳಿತು ಅದರ ಅರ್ಥವೇನು ಎಂದು ವಿಶ್ಲೇಷಿಸಬೇಕು. ಭಾವೋದ್ವೇಗದ ಪ್ರತಿಕ್ರಿಯೆ ಸರಿಯಲ್ಲ. ಯಾವತ್ತು ಗಾಳಿ ಮಾತು ಅಥವಾ ವದಂತಿಗಳನ್ನು ನಿಮ್ಮನ್ನು ದ್ವೇಷಿಸುವವರು ಹುಟ್ಟುಹಾಕುತ್ತಾರೆ. ಮೂರ್ಖರು ಹರಡುತ್ತಾರೆ, ಆದರೆ ದಡ್ಡರು ಅದನ್ನು ನಂಬುತ್ತಾರೆ. ಆದ್ದರಿಂದ ಗಾಳಿ ಮಾತಿನ ಬಗ್ಗೆ ಎಚ್ಚರದಿಂದ ಇರಬೇಕು.
ಶಿಸ್ತು ಯಶಸ್ಸಿಗೆ ಕಾರಣವಾಗುತ್ತದೆ, ಆಲಸ್ಯ ಸೋಲಿಗೆ ಕಾರಣವಾಗುತ್ತದೆ. ಆಯ್ಕೆ ಮಾಡುವ ವಿವೇಕ ಎಲ್ಲರಿಗೂ ಉಂಟು. ಯಾರು ಯಾವುದನ್ನು ಆಯ್ದುಕೊಂಡರೆ ಅವರಿಗೆ ಅಂತಹ ಫಲ.